ಮುತಾಲಿಕ್ ಜಿ, ಹಾ. ಮತ್ತೆ ಕರ್ನಾಟಕದಲ್ಲಿ ಹಿಜಾಬ್ ವಿವಾದ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ಕೂಡ ಕಾಂಗ್ರೆಸ್ ನಡೆಯನ್ನ ಖಂಡಿಸ್ತಾ ಇದ್ದಾವೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಏನು ಇದು ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ಲಿಕ್ಕೆ ಅಂತಾನೆ 2022ರಲ್ಲಿ ನೀವು ಕೊಟ್ಟಿದ್ದಂತ ಒಂದು ಬಿಜೆಪಿ ಪಕ್ಷ ಮಾಡಿದ್ದನ್ನ ತೆರವುಗೊಳಿಸಿದ್ದ ಹೇಗೆ ಅಂತ ಹಿಂಪಡೆದಿರೋದು? ಈಗ ಒಂದು ಇವ್ರ ನಡೆ, ಇವ್ರೇನು ಅಧಿಸೂಚನೆ ಹೊರಡಿಸಿದ್ದಾರೆ ಇದನ್ನ ಖಂಡಿಸ್ತಾ ಇದೀವಿ, ವಿರೋಧಿಸ್ತಾ ಇದೀವಿ ಮೊದಲೇದು. ಎರಡನೇದು, ಇವರ ಪ್ರಣಾಳಿಕೆಯಲ್ಲೇ ಕೆಲವೊಂದನ್ನ ಅವರು ಚುನಾವಣೆ ಸಮಯದಲ್ಲೇ ಡಿಕ್ಲೇರ್ ಮಾಡಿದ್ರು. ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ, ಆಮೇಲೆ ಹಿಜಾಬ್ ಅನ್ನ ವಾಪಸ್ ತಗೊಳ್ತೀವಿ, ಹಿಜಾಬ್ ಹಾಕೊಳ್ಳುವಂತದ್ದೇನ ಮತ್ತೆ ಪುನಃ ಪ್ರಾರಂಭ ಮಾಡ್ತೀವಿ ಅಂತನ್ನುವಂಥದ್ದು ಹೇಳಿದ್ರು. ಆಮೇಲೆ ಈ ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನ ರದ್ದುಗೊಳಿಸ್ತೀವಿ, ಮತಾಂತರ ನಿಷೇಧ ಕಾಯ್ದೆಯನ್ನು ಕೂಡ ರದ್ದುಗೊಳಿಸ್ತೀವಿ. ಹೀಗೆ ಕೆಲವೊಂದು ಅವರು ಹೇಳಿದ್ದನ್ನ ಒಂದೊಂದಾಗಿ ಜಾರಿಗೆ ತರುವಂತ ಪ್ರಕ್ರಿಯೆ ನಡೀತಾ ಇದೆ. ಇದಲ್ಲದೆ ದಾವಣಗೆರೆಯಲ್ಲಿ ಏನೋ ಒಂದು ದೊಡ್ಡ ಮುಸ್ಲಿಮರ ಬುಗಿಲ್ ಎದ್ದಿದೆ. ದಾವಣಗೆರೆಯ ಮೂಲಕ ಇಡೀ ರಾಜ್ಯದ ಮುಸ್ಲಿಮರಿಗೆ ದೊಡ್ಡ ಆತಂಕ ಸ್ಟಾರ್ಟ್ ಆಗಿದೆ. ಅದು ಕಾಂಗ್ರೆಸ್ನವ್ರಿಗೆ ಬಿಸಿ ತಟ್ಟಿದೆ. ಅದು ಅವ್ರ ವೋಟ್ ಬ್ಯಾಂಕ್. ಅದಿಲ್ಲದೆ ಅವರು ಕಾಂಗ್ರೆಸ್ ಅಸ್ತಿತ್ವದಲ್ಲೇ ಇರುವುದಿಲ್ಲ, ಕಾಂಗ್ರೆಸ್ ಜೀರೋ ಆಗ್ಬಿಡುತ್ತೆ. ಹಾಗಾಗಿ ಈಗ ಹಿಜಾಬ್ನ ಪ್ರಕ್ರಿಯೆ ಆ ಹಿನ್ನೆಲೆಯಲ್ಲೇ ನಡೀತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಮುಸ್ಲಿಂ ತುಷ್ಟೀಕರಣ ಇದು ಒಂದೇ ಒಂದು ಈ ಹಿನ್ನೆಲೆಯಲ್ಲಿ ಇವರು ಹಿಜಾಬದ ಸಂಬಂಧಪಟ್ಟಾಗಿ ಓಪನ್ ಆಗಿ ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು. ಈಗ ನಾವು ನೀವೆಲ್ಲ ನಾರ್ಮಲ್ ಪರ್ಸನ್ ಆಗಿ ಯೋಚನೆ ಮಾಡೋದಾದ್ರೆ ಶಾಲಾ ಕಾಲೇಜುಗಳಲ್ಲಿ ಸಮಾನತೆಗೋಸ್ಕರ ಇರ್ತಕ್ಕಂಥದ್ದು ಡ್ರೆಸ್ ಕೋಡ್, ಯೂನಿಫಾರ್ಮ್ ಅಂತ ತಂದಿದ್ದೆ ಅದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಇವಾಗ ಅವರು ಹಿಜಾಬ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ರೆ ಹಿಂದೂ ಯುವಕರು ಕೂಡ ತಮ್ಮ ಟ್ರೆಡಿಷನಲ್ ಡ್ರೆಸ್ ಹಾಕಬಹುದಾ ಅಂತ. ಈಗ 40 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರನೇ ತಂದಂತ ನಿಯಮ ಇದು. ಇಡೀ ದೇಶದಲ್ಲಿ ಸಮಾನತೆ ಇರಬೇಕು, ಮಕ್ಕಳಲ್ಲಿ ಯಾವುದೇ ಭೇದ ಭಾವ ಇರಬಾರ್ದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೇಲು ಕೀಳು ಅಥವಾ ರೈತ ಕಾರ್ಮಿಕ ಶ್ರೀಮಂತ ಬಡವ ಅನ್ನುವಂತ ಭೇದ ಭಾವ ಇರಬಾರ್ದು, ಎಲ್ಲ ಭಾರತೀಯರಾಗಿ ಸಮಾನತೆಯ ಮಕ್ಕಳಲ್ಲಿ ಒಂದು ಒಳ್ಳೆ ಭಾವನೆ ಬರಬೇಕು, ಆ ಶಿಕ್ಷಣ ಸಿಗಬೇಕು ಅಂತನ್ನುವಂತ ದೃಷ್ಟಿಕೋನದಿಂದ ಮಾಡಿದ್ದದು. ಈಗ ಹಿಜಾಬ್ ಅವಕಾಶ ಮಾಡಿಕೊಟ್ರೆ ಹಿಜಾಬ್ ಇದು ನೇರವಾಗಿ ಮುಸ್ಲಿಮರು ಅಂತನ್ನುವಂಥದ್ದು ಗುರ್ತು ಹಿಡ್ದಂಗಾಗತ್ತೆ, ಒಡಕ್ ಮೂಡಿಸಿದಂಗಾಗತ್ತೆ. ಸೊ ಸಮಾನತೆ ಎಲ್ಲಿ ಬರುತ್ತೆ? ಇಲ್ಲಿ ಸಮಾನತೆ ಇಲ್ಲ, ಅಸಮಾನತೆ ಸ್ಟಾರ್ಟ್ ಆಗತ್ತೆ. ಇನ್ನು ಅವ್ರು ಹೇಳಿದಾರೆ ಜನಿವಾರ ಶಿವದಾರ ರುದ್ರಾಕ್ಷಿ ಹಾಕೋಬಹುದು ಅಂತೇಳಿ. ನಾ ಹೇಳೋದು, ನೀವ್ಯಾರು ಹೇಳೋದು ಹಾಕೋಬಹುದು ಅಂತ ಹೇಳಿ? ನಿಮ್ಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಇದು ಸಾಂಪ್ರದಾಯಿಕ ನಮ್ಮ ಹಕ್ಕದು. ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕವಾಗಿ ನಡ್ಕೊಂಡು ಬಂದಂತ ಪದ್ಧತಿಯನ್ನ ನೀವ್ಯಾರು ಹೇಳೋದ್ರಿ ಹಾಕೋಬಹುದು ಅಂತ ಹೇಳಿ? ಬಾಯಿ ಮುಚ್ಕೊಂಡು ನಿಮ್ಮ ಪಾಡಿಗೆ ನೀವು. ಮತ್ತು ಜನಿವಾರ ಶಿವದಾರ ರುದ್ರಾಕ್ಷಿ ಇದು ಶರ್ಟಿನ ಒಳಗಡೆ ಇರುತ್ತೆ, ಹೊರಗಡೆ ಕಾಣೋದಿಲ್ಲ. ಅದು ಹೊರಗಡೆ ಯಾವುದೇ ರೀತಿಯ ಜನಿವಾರ ಶಿವದಾರ ರುದ್ರಾಕ್ಷಿ ಕಾಣದೇ ಇರುವಂತದ್ದು ಒಳಗಡೆ ನೀವು ಹಾಕೋಬಹುದು ಅಂತ ಹೇಳಿ ದೊಡ್ಡ ಏನು ಉಪಕಾರ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನವ್ರೆ? ಅಥವಾ ಮಧು ಬಂಗಾರಪ್ಪ ಕೇಳ್ತಾ ಇದ್ದೀನಿ ನಾನು. ಸೊ ಈ ರೀತಿಯ ಇನ್ನು ಪೇಟಾ ಟರ್ಬನ್ ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ಪೇಟಾ ಟರ್ಬನ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಪೇಟಾ ಅನ್ನುವಂಥದ್ದು ಪಂಜಾಬ್ನಲ್ಲಿ. ಸೊ ಈ ರೀತಿಯ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ಓಟಿಗೋಸ್ಕರ ವಿದ್ಯಾರ್ಥಿಗಳಲ್ಲಿ ವಿಷಬೀಜ ತುಂಬುವಂತ ಪ್ರಕ್ರಿಯೆ ಇದು ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇವಾಗ 2022ರಲ್ಲಿ ಬಿಜೆಪಿ ಕೊಟ್ಟಂತದ್ದನ್ನ ಇವ್ರು ಕೋರ್ಟ್ಗೂ ಕೂಡ ಹೋಗಿದ್ರು. ಹೈಕೋರ್ಟ್ ಆದೇಶವನ್ನ ಎತ್ತಿಡ್ದಿತ್ತು. ಯಾಕೆ ಅಂದ್ರೆ ವಸ್ತ್ರ ಸಂಹಿತೆ ಇದು ಸರ್ಕಾರ ಜಾರಿಗೆ ತಂದಿರೋದು ಸರಿ ಇದೆ ಅಂತ. ಈಗ ಗಾಳಿಗೆ ತೂರ್ದಂಗ ಆಯ್ತಲ್ಲ ಅಂತ. ಈಗ ಅವ್ರದ್ದು ಬಿಡಿ, ಅವ್ರದ್ದು ರದ್ದು ಮಾಡಿದ್ರು ಅನ್ನುವಂಥದ್ದು ಒಂದು ಡಿಕ್ಲೇರ್ ಮಾಡಿದ್ದಾರೆ ಅವರು. 22ರಂದು ನಾವು ಅವ್ರದ್ದು ಅಧಿಸೂಚನೆಯನ್ನು ರದ್ದು ಮಾಡಿದೀವಿ ಅಂತ. ಆದ್ರೆ ಕೋರ್ಟು ಮುಸ್ಲಿಂ ಹುಡುಗಿಯರೇ, ವಿದ್ಯಾರ್ಥಿನಿಯರೇ ಉಡುಪಿಯ 5 ಜನ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳ್ತು, ಇದು ನಿಮ್ಮ ಸಾಂಪ್ರದಾಯಿಕ ಉಡುಗೆ ಅಲ್ಲ ಇದು. ಹಾಗಾಗಿ
ನಿಯಮದ ಪ್ರಕಾರ ನೀವು ಹೊರಗಡೆ ಬೇಕಾದಷ್ಟು ನೀವು ಹಾಕೋಬಹುದು, ಓಡಾಡಬಹುದು. ಆದ್ರೆ ಸ್ಕೂಲು ಕಾಲೇಜ್ ಆವರಣಕ್ಕೆ ಬಂದಾಗ ಅದನ್ನ ತೆಗಿಬೇಕು. ಅದರ ನಿಯಮದ ಏನಿದೆ, ಸ್ಕೂಲ್ ಕಾಲೇಜ್ ನಿಯಮ ಇದೆ, ಅದನ್ನ ಪಾಲಿಸಬೇಕು ಅಂತ ಹೈಕೋರ್ಟ್ ಹೇಳಿದೆ. ಆಮೇಲೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟಿನ ಜಡ್ಜ್ಮೆಂಟ್ ಅನ್ನ ಎತ್ತಿ ಹಿಡಿಯುತ್ತೆ, ಅಂದ್ರೆ ಸರಿ ಇದೆ ಅಂತ ಹೇಳುತ್ತೆ. ಸೊ ಈಗ ಇವರು ಮಾಡಿದ್ದು ಸುಪ್ರೀಂ ಕೋರ್ಟಿನ ಮತ್ತು ಹೈಕೋರ್ಟಿನ ಆಜ್ಞೆ ಉಲ್ಲಂಘನೆ, ಕಂಟೆಂಪ್ಟ್ ಆಫ್ ಕೋರ್ಟ್. ಸೊ ನಾವು ಯೋಚನೆ ಮಾಡ್ತಾ ಇದೀವಿ. ಇವತ್ತು ಅಧಿಸೂಚನೆಯನ್ನು ಕಂಪ್ಲೀಟ್ ತಗೊಂಡು ಅಲ್ಲಿ ಲಾಯರ್ ಜೊತೆಗೆ ಮಾತನಾಡಿಕೊಂಡು ಒಂದು ಹೈಕೋರ್ಟ್ ನಲ್ಲಿ PIL ಹಾಕಿ ಅದನ್ನು ರದ್ದುಪಡಿಸುವಂತದ್ದು ನಿಶ್ಚಿತವಾಗಿ ನಾವು ಮಾಡ್ತೀವಿ. ಅದಲ್ಲದೆ ಬೀದಿಯಲ್ಲಿ ಇವತ್ತೇ ನಾವೆಲ್ಲ DC ರಾಜ್ಯದ ಎಲ್ಲಾ DCಗಳಿಗೆ ಮನವಿ ಕೊಟ್ಟು ಅಧಿಸೂಚನೆಯನ್ನ ಹರಿದು ಬಿಸಾಕ್ತಾ ಇದೀವಿ ನಾವು. ಎಲ್ಲೋ ಒಂದ್ ಕಡೆ ಈ ಹಿಂದೆ ಇದ್ದಂತ ಫೈರ್ ಬ್ರ್ಯಾಂಡ್ ಪ್ರಮೋದ್ ಮುತಾಲಿಕ್ ಮತ್ತು ಅನೇಕ ಹಿಂದೂ ಪರ ಸಂಘಟನೆಗಳು ಸ್ಟ್ರಾಂಗ್ ಇಲ್ಲ ಅನ್ನುವಂತ ಕೂಗಿದೆ. ಸೊ ನಿಮ್ಮ ಹೋರಾಟಗಳು ಕಡಿಮೆ ಆಗಿದಾವೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಉಲ್ಟಾ ಹೇಳ್ತಾ ಇದ್ದಾರೆ. ಮುತಾಲಿಕ್ರೆ 72 ವಯಸ್ಸಾಯ್ತು, ಇನ್ನೂ ನೀವು ಎಷ್ಟು ಹೋರಾಟ ಮಾಡೋರು, ಇನ್ನೂ ಎಷ್ಟು ನಿಮ್ಮ ಧ್ವನಿ ಇದ್ ಮಾಡೋರು ಅಂತ ಹೇಳ್ತಾ ಇದ್ದಾರೆ. ನೀವು ಅದನ್ನ ಉಲ್ಟಾ ಹೇಳ್ತಾ ಇದ್ದೀರಿ. ನನ್ನ ಕರ್ತವ್ಯನ ನಾನು ನಿಲ್ಸಿಲ್ಲ. ಯಾವಾಗ ಸಂದರ್ಭ ಇದೆ ಅವಾಗ ಎಲ್ಲಾರು ನಾನು ಹೇಳ್ತಾ ಬಂದಿದ್ದೀನಿ, ಮಾಡ್ತಾ ಇದ್ದೀನಿ. ಧ್ವನಿ ನಿಲ್ಲುವಂತ ಯಾವಾಗ ನಿಲ್ಲುತ್ತೆ ಅಂದ್ರೆ ನನ್ನ ಶ್ವಾಸ ನಿಂತಾಗ ನಿಲ್ಲುತ್ತೆ. ಅಲ್ಲಿವರೆಗೆ ನನ್ನ ಹೋರಾಟ ಹಿಂದುತ್ವ ಪರವಾಗಿ ಇದು ಇದ್ದೇ ಇರುತ್ತೆ ಅಂತನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ನನಗೆ ಸ್ವಲ್ಪ ಬೇರೆ ಈ ಪ್ರೆಸ್ ಹೋಗ್ಬೇಕಾಗಿದೆ. ನಾನು ದಯವಿಟ್ಟು ಕ್ಷಮಿಸಬೇಕು. ಇಲ್ಲಿಗೆ ಮುಗಿಸಿ ದಯವಿಟ್ಟು. ಥ್ಯಾಂಕ್ ಯು.